ಸೊಸೈಟಿಗಳು ಕೃಷಿಕರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಡೆಸುತ್ತಾ ನೆರವಾಗ್ತಾ ಇದ್ರೆ, ಇತ್ತ ಮಡಪಾಡಿಯಂತಹ ಕಡಿಮೆ ಸದಸ್ಯತ್ವ ಹೊಂದಿರುವ ಸೊಸೈಟಿಯೊಂದು ತನ್ನ ವ್ಯವಹಾರದೊಂದಿಗೆ ಸಂಪ್ರದಾಯವನ್ನ ಉಳಿಸಿ ಬೆಳೆಸಿ ಇದೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಹೌದು, ಮಡಪ್ಪಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕಳೆದ 27 ವರ್ಷಗಳಿಂದ ಕದಿರು ಕಟ್ಟುವುದು, ನವಾನ್ನ ಭೋಜನ ನಡೀತಾ ಇದೆ. ಮಹಾಸಭೆಗೆ ಬಂದ ಸೊಸೈಟಿ ಸದಸ್ಯರು ಸಾಂಪ್ರದಾಯಿಕವಾದ ನವಾನ್ನ ಭೋಜನ ಸವಿದು ಸಂತೃಷ್ಟತೆಯಿಂದ ತೆರಳುತ್ತಾ ಇದ್ರು. ಪ್ರತಿ ಬಾರಿ ಮಹಾಸಭೆಗೆ ಬಂದ ಸದಸ್ಯರಿಗೆ ಲಘು ಉಪಹಾರದ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇತ್ತು. 1996ರ ಮಹಾಸಭೆಯಲ್ಲಿ ಉಪಹಾರದ ಬದಲಿಗೆ ಊಟದ ವ್ಯವಸ್ಥೆಯನ್ನ ಮಾಡಿ ಎಂದು ಸದಸ್ಯರು ತಮ್ಮ ಬೇಡಿಕೆಯನ್ನ ಆಡಳಿತದ ಮುಂದಿಟ್ಟಿದ್ರು. ಹೀಗಾಗಿ 1997ರಲ್ಲಿ ನವಾನ್ನ ಭೋಜನ ಆರಂಭವಾಗಿ ಇಂದಿಗೂ ನಡೆದುಕೊಂಡು ಬರ್ತಾ ಇದೆ. ಮಡಪ್ಪಾಡಿ ಸೊಸೈಟಿಯ ಮಹಾಸಭೆಯ ದಿನ ಬೆಳಗ್ಗೆ ಕದಿರು ಕಟ್ಟುವ ಸಂಪ್ರದಾಯ ನಡೆಯುತ್ತದೆ. ಗದ್ದೆ ಬೆಳೆಸಿದಲ್ಲಿಂದ ಭತ್ತದ ತೆನೆಗಳನ್ನ ಹಿಂದಿನ ದಿನ ಸಂಗ್ರಹಿಸಿ ತರಲಾಗುತ್ತದೆ. ಮಹಾಸಭೆಯ ದಿನ ಬೆಳಗ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಪೂಂಬಾಡಿಯವರು ಸೊಸೈಟಿಯ ಮುಂಭಾಗದ ತುಳಸಿ ಕಟ್ಟೆಯ ಎದುರು ಕದಿರುಗಳನ್ನ ತಡ್ಪೆಯಲ್ಲಿ ಇಟ್ಟು ತೆನೆಗಳಿಗೆ ನಮಸ್ಕರಿಸಿ ಅಲ್ಲಿಂದ ಪೊಲಿ ಪೊಲಿ ಎನ್ನುತ್ತಾ ಕಚೇರಿಯ ಒಳಗೆ ತಂದು ದೇವರ ಫೋಟೋದ ಬಳಿ ಇರಿಸಿ ಅಧ್ಯಕ್ಷರಾದಿಯಾಗಿ ಆಡಳಿತ ಮಂಡಳಿಯವರು ಹಾಗೂ ಆಸುಪಾಸಿನವರು ಬಂದವರು ಎಲ್ಲರೂ ತೆನೆಗೆ ನಮಸ್ಕರಿಸಿ ಬಳಿಕ ಅವರವರ ಮನೆಗೆ ಕೊಂಡು ಹೋಗ್ತಾರೆ. ಬಳಿಕ ಮಹಾಸಭೆ ನಡೆದು ಮಧ್ಯಾಹ್ನ ನವಾನ್ನ ಭೋಜನ ನಡೆಯುತ್ತದೆ. ವಿವಿಧ ರುಚಿಯಾದ ಖಾದ್ಯಗಳೊಂದಿಗೆ ನವಾನ್ನ ಭೋಜನ ನಡೆಯುತ್ತದೆ. ವಿಶೇಷ ಅಂದ್ರೆ ಎಲ್ಲರಿಗೂ ಕುಳಿತು ಬಾಳೆ ಎಲೆಯಲ್ಲಿ ಸಾಂಪ್ರದಾಯಿಕವಾಗಿ ಊಟ ನೀಡಲಾಗುತ್ತದೆ. ಖಾದ್ಯಗಳನ್ನ ಎಲೆಗೆ ಬಡಿಸಿದ ನಂತರ ಅಧ್ಯಕ್ಷರು ನೀರನ್ನ ಹಿಡಿದು ಎಲ್ಲರೂ ನವಾನ್ನ ಭೋಜನ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತಾರೆ. ಬಳಿಕ ಭೋಜನ ಸವಿಯುತ್ತಾರೆ. ಕದಿರು ಕಟ್ಟುವ ಕ್ರಮ. ಗದ್ದೆಯಿಂದ ಕೊಯ್ದು ತಂದ ಭತ್ತದ ತೆನೆಗೆ ಸಾಂಪ್ರದಾಯಿಕ ಪೂಜಾ ಪದ್ಧತಿಗಳು ಈಗಲೂ ನಡೆಯುತ್ತದೆ. ಕದಿರು ಕಟ್ಟಲು ಅದರದ್ದೇ ಆದ ಕ್ರಮವಿದೆ. ಮೊದಲಿಗೆ ಮಾವಿನ ಎಲೆ, ನಂತರ ಹಲಸಿನ ಎಲೆ, ಅಜ್ಜನ್ ಹುಲ್ಲು ಅಥವಾ ನರಿಕೊಬ್ಬು, ನೆಲ್ಲಿ ಸೊಪ್ಪು, ಬಿದಿರು ಸೊಪ್ಪು, ಪೊಲಿ ಸೊಪ್ಪು ಇವುಗಳನ್ನ ಕ್ರಮವಾಗಿ ಜೋಡಿಸಿ ಅದರ ಮೇಲೆ 3 ಅಥವಾ 5 ತೆನೆಗಳನ್ನ ಇಟ್ಟು ಗಬ್ಬಲ್ ಬಳ್ಳಿಯಿಂದ ಕಟ್ಟಲಾಗುತ್ತದೆ. ಹೀಗೆ ಕದಿರನ್ನ ಪ್ರಾಕೃತಿಕವಾಗಿ ಸಿಗುವ ಹಸಿರೆಲೆಗಳಿಂದ ಉಪಯೋಗಿಸಿ ಕದಿರು ಕಟ್ಟುವುದು ಸಂಪ್ರದಾಯ. ಇದರ ಹಿಂದೆ ಧಾರ್ಮಿಕ ನೆಲೆಕಟ್ಟಿರುವುದು ಸತ್ಯ. ಮಡಪ್ಪಾಡಿ ಸೇವಾ ಸಹಕಾರಿ ಸಂಘವು 1939ನೇ ವರ್ಷದಿಂದ ಆರಂಭವಾಗಿರ್ತಕ್ಕಂಥ ಒಂದು ಸಹಕಾರಿ ಸಂಘ. ಈ ಸಹಕಾರಿ ಸಂಘದಲ್ಲಿ ಸುಮಾರು 27 ವರ್ಷಗಳ ಇವತ್ತು ವಿಶೇಷ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಹಿಂದೆ ನಮ್ಮ ಪೂರ್ವಜರು ಕೃಷಿ ಪ್ರಧಾನವಾಗಿರತಕ್ಕಂಥ ದೇಶ, ಭತ್ತ ಬೆಳೆಯತಕ್ಕಂಥ ಪ್ರದೇಶದಲ್ಲಿ ಭತ್ತದ ಕೃಷಿ ಮಾಡತಕ್ಕಂಥ ಎಲ್ಲ ರೈತರು ಈ ಒಂದು ಸಮಯದಲ್ಲಿ ಮನೆಗೆ ಕದಿರು ತುಂಬಿಸತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಈ ಸಹಕಾರಿ ಸಂಸ್ಥೆ ಈ ಗ್ರಾಮದ ಎಲ್ಲ ಜನರಿಗೆ ಆಧಾರವಾಗಿರತಕ್ಕಂಥ ಒಂದು ಸಂಸ್ಥೆ. ಈ ಭಾಗದ ಜನರನ್ನು, ಈ ಗ್ರಾಮದ ಜನರನ್ನು ಸದಸ್ಯನಾಗಿಸಿ ಮಾಡಿಕೊಂಡು ಅವರ ಆರ್ಥಿಕ ಅಭಿವೃದ್ಧಿಯಲ್ಲಿ ಚೈತನ್ಯ ಪಡೆದಿರತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಚೈತನ್ಯವಾಗಿದ್ದರೆ ಇಡೀ ಗ್ರಾಮವೇ ಸಮೃದ್ಧಿ ಇರ್ತದೆ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಸುಮಾರು 27 ವರ್ಷಗಳ ಹಿಂದೆ ನಾವು ಆರಂಭಿಸಿದ್ದೇವೆ. 27 ವರ್ಷಗಳ ಹಿಂದೆ ನಾವು ಆರಂಭಿಸಿರತಕ್ಕಂಥ ಒಂದು ಕದಿರು ತುಂಬಿಸತಕ್ಕಂಥ ಒಂದು ಕಾರ್ಯಕ್ರಮ. ನಾವು ಬೆಳಗಿನ ಮಹಾಸಭೆಯ ದಿವಸ ಬೆಳಗಿನ ಜಾವ ಇಲ್ಲಿ ನಮ್ಮ ಎಲ್ಲ ರೈತ ಸದಸ್ಯರು ಸೇರಿಕೊಂಡು ಬಹುಶಃ ಇವತ್ತು ಹಿಂದೆ ತೆನೆಯನ್ನು ತುಂಬಿಸ್ತಕ್ಕಂಥ ನಮ್ಮ ಕಾರ್ಯಕ್ರಮ ಇಲ್ಲಿ ಬೇರೆ ಕಡೆಯಿಂದ ನಾವು ಇದನ್ನು ಭತ್ತದ ಕದಿರನ್ನು ತಂದು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕದಿರನ್ನು ತುಂಬಿಸಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕದಿರನ್ನು ತುಂಬಿಸಿ ತದನಂತರ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೆ ನಾವು ಕದಿರನ್ನು ಮನೆಗೆ ತಗೊಂಡೋಗಿ ಅದನ್ನು ಮನೆಗಳಲ್ಲಿ ಕಟ್ಟಬೇಕು ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಮನೆಗಳಲ್ಲಿ ಜನ ಇವತ್ತು ಬರ್ತಾರೆ. ಈಗ ಸ್ವಲ್ಪ ಜನ ಇದ್ದಾರೆ, ಇನ್ನೊಂದು ಹೊತ್ತಿನಲ್ಲಿ ಜನ ಎಲ್ಲ ಸದಸ್ಯರು ಬಂದು ನಮ್ಮ ಮನೆಗಳಲ್ಲಿ ಸಹಕಾರಿ ಸಂಘದ ಮುಖೇನ ಕದಿರು ತುಂಬಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾರೆ.
ಅದೇ ತುಂಬಿಸುವಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಕೂಡ ಇವತ್ತು ಭತ್ತ ಬೆಳೆಯತಕ್ಕಂಥ ನಾಡಿನಲ್ಲಿ ಒಂದು ಮನೆ ಸಮೃದ್ಧಿಯಾಗಬೇಕು, ನಿರಂತರ ಊಟ ಮಾಡುತ್ತಿರಬೇಕು ಅಂತ ಹೇಳ್ತಕ್ಕಂಥ ಬಂದವರಿಗೆ ಊಟ ಕೊಡಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ಮಾಡಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅರಿಯುತ್ತಿರುವ ಅಂಚಿನಲ್ಲಿ ನಮ್ಮ ಗ್ರಾಮದಲ್ಲಿ ಸಹಕಾರಿ ಸಂಘದ ಮುಖೇನಾದರೂ ಉಳಿಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ತದನಂತರ ಈ ಒಂದು ಕಾರ್ಯಕ್ರಮ ಆದ ನಂತರ 10:30 ಗಂಟೆಗೆ ಮಹಾಸಭೆ ನಡೆಯುತ್ತದೆ. ಮಹಾಸಭೆ ನಡೆದ ನಂತರ ಊರಿನ ಎಲ್ಲ ಸದಸ್ಯರು ಸೇರಿಕೊಂಡು ನವಾನ ಭೋಜನ, ಈ ನವಾನ ಭೋಜನ ಅಂತ ಹೇಳತಕ್ಕಂಥದ್ದು ಕೂಡ ವಿಶೇಷ ಕಾರ್ಯಕ್ರಮ. ಈ ಹಿಂದೆ ಕದಿರಿ ತುಂಬಿಸಿ ಹೊಸ ಅಕ್ಕಿ ಅನ್ನವನ್ನು ಊಟ ಮಾಡಿ ತದನಂತರ ನಿರಂತರ ಅಲ್ಲಿ ತನಕ ನಾವು ಹೊಸ ಅಕ್ಕಿ ಅನ್ನವನ್ನು ಊಟ ಮನೆಯಲ್ಲಿ ಮಾಡೋದಿಲ್ಲ. ಕದಿರಿ ತುಂಬಿಸಿ ನವಾನ ಭೋಜನ ದಿವಸ ಆದ ನಂತರ ನವಾನ ಭೋಜನವನ್ನು ತಾವೆಲ್ಲ ಸದಸ್ಯರು ಸೇರಿಕೊಂಡು ಊಟವನ್ನು ಸಹಭೋಜನವನ್ನು ಮಾಡಿ ಸಹಬಾಳ್ವೆಯಿಂದ ಬದುಕಬೇಕು ಅಂತೇಳಿ, ಸಹಕಾರಿ ತತ್ವದಿಂದ ಸಹಬಾಳ್ವೆಯಿಂದ ಬದುಕಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಇವತ್ತು ಈ ಹಿಂದೆ 27 ವರ್ಷಗಳಿಂದ ನಡೆಸುತ್ತಾ ಬಂದಿದ್ದೇವೆ. ನಿರಂತರ ಇದು ನಡೀತಾ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಈ ವರ್ಷ ನಮ್ಮ ಸಹಕಾರಿ ಸಂಘ ಅತ್ಯುನ್ನತ ನಮ್ಮ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಯೋಚನೆ, ಸಿಬ್ಬಂದಿ ವರ್ಗದ ಕಾರ್ಯ ತತ್ಪರತೆ, ಜೊತೆಗೆ ಜನರ ಸಹಕಾರದಿಂದ 51 ಲಕ್ಷಕ್ಕೂ ಮಿಕ್ಕಿ ಇವತ್ತು ಲಾಭವನ್ನು ಬಂದದ್ದು ಕೂಡ ಒಂದು ವಿಶೇಷ ಕಾರ್ಯಕ್ರಮ. ಪ್ರಥಮ ಬಾರಿಗೆ 1/2 ಕೋಟಿಗಿಂತ ಒಂದು ಗ್ರಾಮ, 1750 ಜನಸಂಖ್ಯೆ, 450 ಮನೆಗಳು, 1100 ಸದಸ್ಯರಿಂದ ಮಾಡಿರತಕ್ಕಂಥ ಒಂದು ಚಿಕ್ಕ ಸಂಸ್ಥೆ ಇವತ್ತು 51 ಲಕ್ಷಕ್ಕೂ ಮಿಗಿಲಾದ ಲಾಭವನ್ನು ಬಂದದ್ದು ಕೂಡ ಒಂದು ಜನರ ಸಹಕಾರದಿಂದ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತಾ, ಮುಂದಿನ ಮಹಾಸಭೆ ಇದೆ. ಮಹಾಸಭೆಯಲ್ಲಿ ನಾವು ಅತ್ಯುನ್ನತ ಡಿವಿಡೆಂಡನ್ನು 15% ಡಿವಿಡೆಂಡನ್ನು ಕೂಡ ಜನರಿಗೆ ಇವತ್ತು ಘೋಷಿಸಿದ್ದೇವೆ ಅಂತ ಹೇಳ್ತಾ ಇದನ್ನು ಈ ಒಂದು ಸುಸಂದರ್ಭದಲ್ಲಿ ಹೇಳುತ್ತಾ, ತಾಲೂಕಿನಾದ್ಯಂತ ಎಲ್ಲ ಸಹಕಾರಿ ಸಂಘಗಳಲ್ಲಿ ಕೂಡ ಇವತ್ತು ಊಟವನ್ನು, ಮಧ್ಯಾಹ್ನದ ಊಟವನ್ನು ಕೊಡತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಅದು ಆರಂಭವಾದದ್ದು ಮಡಪಾಡಿ ಗ್ರಾಮದಿಂದ ಅಂತ ಹೇಳ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ಕೂಡ ಆಗಿದೆ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮನೆ ತುಂಬಿಸುವ ಸಂಪ್ರದಾಯ ಸಹಕಾರ ಸಂಘಗಳಲ್ಲಿ ಹೆಚ್ಚಾಗಿ ಗದ್ದೆ ಇದ್ದ ಮನೆಯಲ್ಲಿ ತೆನೆಯನ್ನ ಮನೆಯ ಒಳಗೆ ತರೋದು ಅಂದ್ರೆ ಮನೆ ತುಂಬಿಸೋದು ಅಥವಾ ದೈವಸ್ಥಾನ ತುಂಬಿಸೋದು ವಾಡಿಕೆ. ಮನೆಯ ಯಜಮಾನ ಪೂಜಾ ವಿಧಾನಗಳನ್ನ ನಡೆಸ್ತಾರೆ. ಆದ್ರೆ ಮಡಪ್ಪಾಡಿ ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಪಿಸಿ ಜಯರಾಮ ಅಧ್ಯಕ್ಷರಾಗಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಗಂಗಯ್ಯ ಪೂಂಬಾಡಿಯವರ ನೇತೃತ್ವದಲ್ಲಿ 27 ವರ್ಷಗಳ ಹಿಂದೆ ಮನೆ ತುಂಬಿಸುವಂತೆ ಸೊಸೈಟಿ ತುಂಬಿಸುವ ಕಾರ್ಯಕ್ಕೆ ಮುಂದಾದ್ರು. ಇದು ಒಂದು ಕಡೆ ಸಂಪ್ರದಾಯಗಳನ್ನ ಉಳಿಸೋದ್ರೊಂದಿಗೆ ಸೊಸೈಟಿ ಕೂಡ ಲಾಭದತ್ತ ಸಾಗಿತ್ತು. ಪರಿಣಾಮವಾಗಿ ಈ ವರ್ಷ 15% ಡಿವಿಡೆಂಟ್ ವಿತರಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಪೈಕಿ ಸುಳ್ಯ ತಾಲೂಕಿನಲ್ಲಿಯೇ ಅತಿ ಹೆಚ್ಚು ಡಿವಿಡೆಂಟ್ ವಿತರಿಸಿದ ಸಹಕಾರಿ ಸಂಸ್ಥೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಯಿತು. ಒಂದಷ್ಟು ವರ್ಷಗಳ ಹಿಂದೆ ಇದ್ದ ಆಹಾರದ ಬೆಳೆಗಾಗಿ ಗದ್ದೆಗಳಲ್ಲಿ ಭತ್ತ ಬೆಳೆಯುತ್ತಿದ್ದಲ್ಲಿಗೆ ವಾಣಿಜ್ಯ ಬೆಳೆ ಅಡಿಕೆ, ರಬ್ಬರ್ ಲಗ್ಗೆ ಇಡತೊಡಗಿದೆ. ಹೀಗಾಗಿ ಗದ್ದೆ ಬೇಸಾಯಗಳು ಇತಿಹಾಸದ ಪುಟದತ್ತ ಸಾಗತೊಡಗಿತ್ತು. ಆದ್ರೆ ಅದರ ಸಂಪ್ರದಾಯಗಳನ್ನ ಉಳಿಸುವಲ್ಲಿ ಶತಾಯಗತಾಯ ಪ್ರಯತ್ನಗಳು ನಡೆಯುತ್ತಲೇ ಇದೆ. ಇದ್ರ ಮಧ್ಯೆ ಮಡಪಾಡಿ ಪ್ರಾಥಮಿಕ ಸಹಕಾರಿ ಸಂಘವು ಕೃಷಿಕರಿಗೆ ನೆರವಾಗುವ ಜೊತೆಗೆ ಇಂತಹ ಸಂಪ್ರದಾಯಗಳನ್ನ ಉಳಿಸಿಕೊಂಡು ಬರ್ತಾ ಇದೆ. ಈ ಮೂಲಕ ಗ್ರಾಮೀಣ ಭಾಗದ ಸಹಕಾರ ಸಂಸ್ಥೆಯೊಂದು ಎಲ್ಲರ ಗಮನ ಸೆಳೆಯುತ್ತಿದೆ. ದಯಾನಂದ ಕುರತ್ತೋಡಿ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ, ಮೋಹಿತ್ ನಗರ, ಸೈಗಾವ್, ರತ್ನಗಿರಿ,
ಸುಮಂಗಲ, ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕಾಳು ಮೆಣಸಿನ ಕಸಿ ಗಿಡ, ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಕಾಂಟ್ಯಾಕ್ಟ್ 9048865019.